ತಾಯಿ ಎಷ್ಟು ಜನ ಹರಕೆ ಕಟ್ಟಿದಾರೆ ನೋಡ ಅಲ್ಲಪ್ಪ ಹೇಳ್ತಾರೆ. ರೂಪಾಯಿ 700 ಪಡೆದಿತ್ತು 12 ಲೀಟ್ರು. ಎಲ್ಲ ನನ್ನ ಆತ್ಮೀಯ ಕನ್ನಡ ಜೊತೆಗೆ ಪ್ರದೀಪ್ ಗಗನ PJSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ವಿಚಾರ ಅಂದರೆ, ಇವತ್ತು ಸ್ವಂತ ಎನರ್ಜಿ ಇರೋ ಫೀಲು. ತಾಯಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನಂಗೆ ಚಿಕ್ಕ ವಯಸ್ಸಿಂದನೂ ಶಕ್ತಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ದೇವಿ ಅಂದರೆ ತುಂಬ ಇಷ್ಟ, ತುಂಬ ಗೌರವ. ಹಂಗಾಗಿ ಗೌಡಗೆರೆ ಚಾಮುಂಡೇಶ್ವರಿ ನಮ್ಮದಾಗಿಂದ ಇದು 2ನೇ ಟ್ರಿಪ್ ಹೋಗ್ತಿರೋದು. ಫಸ್ಟ್ ಟ್ರಿಪ್ ಹೋದಾಗ ನಾವು ಕಾಯಿಯನ್ನು ಕಟ್ಟಿದ್ದಿಲ್ಲ, ಯಾಕಂದರೆ ಆವಾಗ ನಮ್ಮ ಅಪ್ಪಂದು ಕಾರ್ಯ ಇತ್ತು. 1 ವರ್ಷ ಗಂಟ ನಾವು ಕಾಯಿಯನ್ನು ಕಟ್ಟಂಗಿಲ್ಲ, ಇನ್ನು ಕಾಯಿ ಪೂಜೆನೂ ಮಾಡೋಂಗಿಲ್ಲ. ಹಂಗಾಗಿ ಈ ವರ್ಷ ಫಸ್ಟ್ ಟೈಮು ಹೋಗಿ ಕಾಯಿ ಕಟ್ತಾ ಇದ್ದೀವಿ. ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನೆನ್ನೆ ಎಲ್ಲ ಪೂರ್ತಿಗೆ ಆಟೋದೆಲ್ಲ ಗ್ಯಾಸ್ ಎಲ್ಲ ಫುಲ್ ಮಾಡಿಸ್ಕೊಂಡು ಆಟೋದೆಲ್ಲ ರೆಡಿ ಮಾಡ್ಕೊಂಡು ನಾವು ಎಲ್ಲೇ ಹೋದ್ರು ಆಟೋದಲ್ಲೇ ಹೋಗೋದು. ಹಂಗಾಗಿ ಇವತ್ತು ಬೆಳಗ್ಗೆ ಬೇಗಿದ್ದು ರಾತ್ರಿ ಉರಿ ಹಾಕಿದ್ದು. ನಮ್ಮ ಮನೆಯವರು ಈಗ ಫ್ರೆಶ್ ಅಪ್ ಆಯ್ತಾರೆ. ಅವರಿಗೆ ನಾನೀಗ ಐರನ್ ಮಾಡ್ತಾಯಿದ್ದೀನಿ, ಐರನ್ ಮಾಡ್ಕೊಡ್ತಾಯಿದ್ದೀನಿ. ಹಂಗೆ ನಮ್ಮ ಹುಡುಗನೇ ಎದ್ದಿದ್ದಾನೆ. ಬೆಳಗ್ಗೆ ಮನೇಲಿ ಐರನ್ ಮಾಡ್ಕೊಡ್ತಾ ಇದ್ದೀನಿ. ಎಂಥ ಅದೃಷ್ಟವಂತ ಗಂಡಲ್ವ ನಾನು. ನೋಡಿ, ಅವ್ರಲ್ಲಿ ಹೋಗ್ಬೇಕಾದ್ರೆ ನಾವು ಐರನ್ ಮಾಡ್ಕೊಡ್ತೇವೆ. ನಮಗೊಂದು ಚಡ್ಡಿನೂ ಐರನ್ ಮಾಡ್ಕೊಡಲ್ಲ ಅವರು. ನೋಡಿ, ಅವ್ರಿಗೆ ಬಟ್ಟೆ ಡ್ರೆಸ್ ಎಲ್ಲ ಐರನ್ ಮಾಡಿ ಸ್ನಾನ ಮಾಡಿ ಹೊರಗಡೆ ಬರೋತ್ತಿಗೆ, ಫ್ರೆಶ್ ಅಪ್ ಆಗಿ ಹೊರಗಡೆ ಬರೋತ್ತಿಗೆ ನಾವು ಹಿಂಗೆ ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ಬೇಕು. ಅದೃಷ್ಟವಂತರು ನಮ್ಮ ಕೈಯಿಂದ ನಮ್ಮಂಥ ಗಂಡ ಸಿಕ್ಕಿರೋದಕ್ಕೆ ಇವ್ರಿಗೆ ಅಲ್ವೇನಪ್ಪ. ನನ್ನಂತ ಸಿಕ್ಕಿರೋದು ಅದೃಷ್ಟ ಅಂತ ಅಲ್ಲ ನಿನಗೆ. ಸರಿಪ್ಪ, ಟೈಮ್ ಆಯ್ತು, ಬೇಗ ನಿಂಗೆ ಐರನ್ ಮಾಡೋದ್ರೆ ಬಟ್ಟೆ ಬರ್ದಂಗೆ ಕೊಡ್ಬೇಕಾ? ಬಾ, ಇನ್ನು ಮಾಡ್ಬೇಕಂತೆ. ನಮ್ಮ ಹುಡುಗನ ಪಾಪ ಎದ್ಬಿಟ್ಟು ಗೊಂಬೆಗೊಂಡು ಕೂತಾನೆ. ಇವತ್ತು ಬರೀ ನಾನು ಮನೆ ಮಾತ್ರ ಹೋಯ್ತಿಲ್ಲ, ನಮ್ಮ ಮಕ್ಳು ಮಾತ್ರ ಹೋಯ್ತಿಲ್ಲ, ಅವ್ರ ತಮ್ಮನ ಬರ್ತಿದ್ದಾರೆ. ಹಂಗಾಗಿ ನೆನ್ನೆಯಿಂದಾನೆ ಕರ್ಸ್ಕೊಂಡ್ಬಿಟ್ಟಿದ್ದೀನಿ. ಏನು ತೋರಿಸಲ್ಲ, ಮಗ ಮಾತ್ರ ತೋರಿಸ್ತೀವಿ. ಬ್ಲಾಗರು ಪಾಪ ಸಪೋರ್ಟ್ ಮಾಡಿ, ಸಂಜು ಬ್ರೋ ಅಂತ ಸಪೋರ್ಟ್ ಮಾಡಿ. ಹೊಸಬ್ರು ಪಾಪ ನಮ್ಮಷ್ಟು ಮಾತಾಡೋಕೆ ಬರಲ್ಲ, ಬಟ್ ನಾನು ಜಾಸ್ತಿ ಮಾತಾಡ್ತೀನಿ ಅಂತಲ್ಲ, ಬಟ್ ನಾನು ಮಾತಾಡಿ ರೂಢಿ. ಬಟ್ ಅವ್ರು ಮಾತಾಡೋಕೆ ಸ್ವಲ್ಪ ನಾಚ್ಕೋತಾರೆ, ಆದರೂ ಸಪೋರ್ಟ್ ಮಾಡಿ. ಹಾಂ, ಬರಬೇಕಾ? ಸರಿ, ಓಕೆ. ಐರನ್ ಮಾಡ್ಕೊಡ್ಬೇಕಂತ ಐರನ್ ಮಾಡ್ಬಿಟ್ಟು ಪುನಃ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಾಯಿ ಗೌಡಗೆರೆ ಚಾಮುಂಡೇಶ್ವರಿ ತಲುಪಗಂಟನ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲಿ ಏನೇ ಎಂಜಾಯ್ ಮಾಡ್ದೋ ತಾಯಿ ದೇವಸ್ಥಾನ ಹೋಗಂಟ ಅಂತ ಅಂದರೆ ಅಂಥ ಮಟ್ಟಿಗೆ ಎಂಜಾಯ್ ಏನಿಲ್ಲ. ದಾರಿಲಿ ಹೋಯ್ತೇನೋ ಸಣ್ಣ ಪುಟ್ಟ ಎಂಜಾಯ್ಮೆಂಟ್ ಇರ್ತಾವಲ್ಲ, ಅವೆಲ್ಲ ಮಾಡ್ಕೊಂಡು ನಿಮಗೆ ವಿಡಿಯೋ ತೋರಿಸ್ತೀನಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ನಾನು ಯಾವತ್ತೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲೇ ಹೋದ್ರು ಗಾಡಿ ಕೈ ಕೊಡೋದು, ಆಮೇಲೆ ಏನೋ ತೊಂದರೆ ಆಗೋದು ಇವೆಲ್ಲ ಏನೂ ಆಗಿಲ್ಲ. ಯಾಕಂದರೆ ಎಲ್ಲೇ ಹೋದ್ರೆ ನಾನು ಆಟೋದಲ್ಲೇ ಹೋಗೋದು, ನಾನು ರಥದಲ್ಲೇ ಹೋಗೋದು. ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ಯಾವ್ಯಾವ ಜಾಗದಲ್ಲಿ ಹೋದೋ. ಬಟ್ ಹೋದ ಹೋದಾಗ ಕುಣಿಗಲ್ಲೆಲ್ಲ ಹೋಗಿದ್ದೋ, ಈ ಸತಿ ಬರೀ ಗೌಡಗೆರೆ ಮಾತ್ರ ನೋಡೋದೆ. ಮೇಕಪ್ ಮಾಡಿಕೊಂಡು ನಮ್ಮ ಮನೆಯವರು ಹೊಸ್ಲು ನೀರು ಹಾಕ್ತಾರೆ. ಫಸ್ಟ್ ಮೇಕಪ್ ಮಾಡಿಕೊಂಡು ಸ್ನಾನ ಮಾಡಿದ ತಕ್ಷಣ ಮೇಕಪ್ ಮಾಡಿಕೊಂಡು ಹೊಸ್ಲು ನೀರು ಹಾಕ್ತಿದ್ದಾರೆ. ಹಾಂ, ನೋಡಿಯಪ್ಪ, ಈಗಲೂ ಕಾಲದ ಕಲ್ಚರ್. ಫಸ್ಟ್ ಮೇಕಪ್ ಮಾಡಿಕೊಂಡು ಹೆಣ್ಮಕ್ಳು ರೆಡಿ ಆಗಿದ್ರು ಹೊರಗಡೆ ಕಾಣಲ್ಲ. ಹೌದಾ? ನಮ್ಮ ವಂಶಸ್ಥರ ಐತೆ. ಹೌದಾ? ಯಾಕಂದ್ರೆ ನೀವು ಮೇಕಪ್ ಹಾಕೊಳ್ಳಿಲ್ಲ ಅಂದ್ರೆ ಹೊರಗಡೆ ಹೊರಟೋಗ್ಬಿಟ್ರೆ ದೆವ್ವ ಹಾಕೊಡ್ತಾರೆ. ಬೇರೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಲ್ಲ, ಅದು ನಂದು ತಪ್ಪಾಗುತ್ತೆ. ನಾನು ನಿನ್ ಬಗ್ಗೆ ಹೇಳ್ತಿರೋದು. ನೀವು ಮೇಕಪ್ ಮಾಡ್ಕೊಂಡು ಹೊರಗಡೆ ಹೋಗ್ಲಿ, ನೀವು ಮೇಕಪ್ ಮಾಡ್ಕೊಂಡು ಹೊರಗಡೆ ಹೋದ್ರೆ ಅಲ್ಲಿ ಹೊರಗಡೆ ಇರೋ ಬೆಕ್ಕೈತಲ್ಲ ಅದೇ ಗಾಳಿಗೆ ಆಗ್ಬಿಡುತ್ತೆ. ಆಯ್ತಾ? ದೇವ್ರ ಕಡಿಕಸ ಈಗ ಕಾಲದಲ್ಲಿ ಹೆಂಗೆ ನೋಡಿ, ನಮ್ಮ ಮನೆಯವರು ಲಿಪ್ಸ್ಟಿಕ್ ಹಾಕೋದನ್ನ ಮರ್ತಿಲ್ಲ, ಹಣೆ ಕುಂಕುಮ ಹಾಕೊಳ್ಳೋದನ್ನ ಪೂಜೆ ಮಾಡ್ತಿದ್ದಾರೆ. ಇದು ಭಕ್ತಿ. ಅಲ್ಲ, ಹ್ಞೂ ಕಣವ, ಮೆಟ್ಟ ಹೋಗ್ಬಿಡ್ತಾರೆ ಯಾರು ಹಂಗೆ ಹೇಳ್ಬಿಟ್ರೆ. ಇವ್ರ ಕಾಲದಲ್ಲಿ ಹಿಂಗೆ ಟ್ರೆಂಡು, ಭಗವಂತನೇ ವೆಯ್ಟ್ ಮಾಡಿ ಹೋಗ್ತಾರೆ ಕುಂಕುಮ ಹಾಕೊಳ್ಳೋ ಗಂಟ. ಲಿಪ್ಸ್ಟಿಕ್ ಹಾಕೋದು ಮರ್ತಿಲ್ಲ, ಹಣೆ ಕುಂಕುಮ ಹಾಕೋದು ಮರ್ತಾರೆ. ಆಯ್ತಾ? ಹೌದಾ? ಯಾಕೆ ಮರ್ಯಾದೆ ಗೊತ್ತಿತ್ತಲ್ಲಮ್ಮ. ನೋಡಿ, ಈಗಲೂ ಕುಂಕುಮ ಹಾಕೋತಿದ್ಯಾ ಫೀಲ್ ಆಗಿ. ಇಲ್ಲಿ ಕಾಲದಲ್ಲಿ ನೋಡಿ ಏನೇನು ಕಣ್ಣಿಂದ ನೋಡೋದು. ಬೇಜಾರಾಯ್ತು ನನಗೆ. ಬೇಜಾರಾಯ್ತು ನಿಜವಲ್ಲೂ. ಹೆಸರು ಮಾಡಿಕೊಟ್ಟು ಆಮೇಲೆ ಮಕ್ಳಿಗೆ ಎಬ್ಬರಿಸಿ ಅವ್ರ ಹಣ್ಣು ತೊಳೆದು
ಏನು ಕಷ್ಟ ಬೀಳ್ತಿದ್ದಾರೆ. ಅಯ್ಯೋ ಅಯ್ಯೋ ಗಾಬರಿ. ಗೌಡ್ಗೆರೆ ಹೋಗೋ ಗಂಟ ಏನು ತೊಂದರೆ ಆಗ್ದಂಗೆ ಹೋಗಿ ಬರೋ ಗಂಟ ಏನು ತೊಂದರೆ ಬೇಕಪ್ಪ. ಚಲೋ ಸರ್ ಆಚೆ ಹಾಂ ಹಾಂ. ಫಸ್ಟ್ ಟೋಲ್ ಸಿಗ್ತೈತೆ ನಮಗೆ ಶಾಂತಿಗ್ರಾಮ ಹತ್ರ. ಆದರೆ ಟೋಲ್ ಕಟ್ಟಲ್ಲ, ನಮ್ಮ ಆಟೋಗೆ ಟೋಲ್ ಇಲ್ಲ, ಅದೊಂದು ಪುಣ್ಯ. ಲಾರಿಗಳೆಲ್ಲ ಈಗ ಮಂಗಳೂರು ಬಿಟ್ಟರೆ ಫಸ್ಟ್ ಟೋಲ್ ಅದೊಂದು ಭೈರಪುರ ಟೋಲ್, ಅದು ಸೀಸನ್ ಟೋಲ್ ಇಲ್ಲಿ ಬಂದು ಹಾಕೊಂಡ್ಬಿಡ್ತಾರೆ. ಒಳ್ಳೆ ಇದೆ ನೋಡಿ, ಆ ಕಡೆ ಹೋಗೋದು ಆ ಕಡೆ ನಿಜೆ ಅಷ್ಟು ನಿಜೆ ಹೇಳಿದ್ರೆ ಡ್ರೈವಿಂಗ್ ಲೈಫ್ ತುಂಬ ಕಷ್ಟ. ನಾವು ಲಾರಿ ಫೀಲ್ಡಲ್ಲೇ ಬಂದಿರೋದು ನೋಡಿ. ಪೂರ್ತಿ ಮಳೆ ಬರ್ತೈತೆ. ಸ್ಟಾರ್ಟ್ ನನ್ನ ಮಿಸಸ್ ಪೂರ್ತಿ ನೋಡಿ ಹೆಂಗೆ ಕೂತಾರೆ. ತಲೆಗೆ ಬಟ್ಟೆ ಕಟ್ಕೊಂಡ್ರೆ ಪ್ಯಾಂಟ್ ಕಟ್ಕೊಂಡವ್ರೆ, ಟಾಪ್ ಕಟ್ಕೊಂಡವ್ರೆ. ನಾನು ಹೇಳ್ತಾ ಇದ್ದೀನಿ ಈ ಕಡೆ ಬನ್ನಿ, ಸೈಡ್ ಕಟ್ಟಂಗೆ ಕಟ್ಟಿದ್ದೀನಿ, ಈ ಕಡೆ ಬನ್ನಿ ಅಂತ ಹೇಳ್ತಾ ಇದೀನಿ. ಅವ್ರು ಬರ್ತಿಲ್ಲ. ಅಲ್ಲೆಲ್ಲ ಕಾಫಿ ಕುಡಿಯೋಕೆ ನಿಲ್ಲಿಸ್ತಿಲ್ಲ, ಅಲ್ಲಿ ಬರ್ತೀನಿ ಅಂತಾರೆ. ಅಷ್ಟೊತ್ತಿಗೆ ನೆಂದೆ ಆಗಿರ್ತಾರೆ. ನಮ್ಮ ಹುಡುಗ ಬೆಚ್ಚಿ ಕುಂತವನೆ. ನಾವು ಡ್ರೈವ್ ಮಾಡ್ತಿದ್ದೀವಿ. ನಾನು ಲಾರಿ ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ, ಆದರೆ ಲಾರಿ ಮುಂದೆ ಹೋಗ್ತದೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಪ್ಪ ಬಂದು ನಮ್ಮ ಆಟೋದಲ್ಲಿ ಇಷ್ಟೇ ಹೋಗೋಕ್ಕಾಗೋದು ತೋರಿಸ್ತಾರೆ. ಫೈನಲ್ ಈ ಸ್ಪೀಡಲ್ಲಿ ಹೋಗ್ತೀವಿ ಅಷ್ಟೇ. ಒಂದು 60 60 70. ಆದರೂ ಆಟೋದಲ್ಲಿ ಹೋಗೋ ಮಜಾನೇ ಬೇರೆ ನೋಡಿ. ಹೆಂಗೆ ನಿಧಾನಕ್ಕೆ ಲೊಕೇಶನ್ ತೋರಿಸ್ತೀನಿ. ಕ್ಲೀನಾಗಿ ಬೆಳ್ಕರದೈತೆ. ದಯವಿಟ್ಟು ನೀವು ಸಪೋರ್ಟ್ ಇರಲಿ. ನಾವು ಈ ಗೌಡಗೆರೆ ಚಾಮುಂಡೇಶ್ವರಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತು ನಮ್ಮ ಎಲ್ಲ ಆತ್ಮೀಯರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬರ್ತೀನಿ. ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ. ದಯವಿಟ್ಟು ನೀವು ಹಿಂಗೆ ಸಪೋರ್ಟ್ ಮಾಡಿ. ಆದಷ್ಟು ಆಟೋದಲ್ಲೇ ವಿಡಿಯೋ ಮಾಡ್ತೀನಿ. ತಾಯಿ ಕೈ ಹಿಡಿದ್ರೆ ನೋಡೋದ ಮುಂದಕ್ಕೆ ಏನಾರ. ಈಗ 3 ವೀಲಲ್ಲಿ ಹೋಯ್ತಾ ಇದ್ದೀನಿ, 4 ವೀಲಲ್ಲೂ ಹೋಯ್ತಾ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನೋಡೋದ ಕೈ ಹಿಡೀಲಿ ತಾಯಿ. ಅಮ್ಮನ ಪವಾಡ ಬಗ್ಗೆ ತುಂಬ ಜನ ಹೇಳಿದ್ದಾರೆ. ನೋಡೋದ ತಾಯಿ ನಮ್ಮ ಮೇಲೆ ಯಾವ ಥರ ಕೃಪೆ ತೋರಿಸ್ತಾಳೆ ಅಂತ. ನೀವು ಫ್ರೀ ಇದ್ದರೆ ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಹತ್ರ ಯಾವ ಗಾಡಿ ಇರುತ್ತೆ ಅದೇ ಗಾಡೀಲಿ ಹೋಗಿ ತಾಯಿನ ನೋಡ್ಕೊಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಿಗೋದ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಹಂಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮುಂದೆ ಎಲ್ಲರೂ ಕಾಫಿ ಗಿಪಿ ಕುಡಿಯೋ ಜಾಗದಲ್ಲಿ ವಿಡಿಯೋ ಮಾಡ್ತೀನಿ ನೋಡಿ. ತೆಗೆದು ಡಿಕ್ಕಿಗೆ ಹಾಕ್ಬಿಟ್ಟಿದ್ದೀನಿ, ನಾನು ಆಟೋ ಡಿಕ್ಕಿಗೆ. ನನ್ನ ಮನೆಯವರು ಒಮ್ಮೆಗಲ್ಲಲ್ಲಿ ನಮ್ಮ ಹುಡುಗ ಏನೋ ಮಾತಾಡ್ತಿದ್ದೆ ಅಂದ್ಬಿಟ್ಟು ಮಿಸ್ಸಾಗಿ ನಾನೇನೋ ಆಯ್ ಅಂದ್ಬಿಟ್ಟೆ. ಅದ್ಯಾವುದೋ ಹುಡುಗಿ ಬಂದು ಅಂದ್ಬಿಟ್ಟು ಆಯ್ ಮಾಡ್ದೆ ಅಂದ್ಬಿಟ್ಟು ಬಾಯಿಗೆ ಬಂದ ಬೈತಾ ಕೂತಾರೆ. ನನಗೆ ಯಾಕಪ್ಪ ಇಷ್ಟು ಸುಂದರವಾಗಿರೋ ಹೆಂಡತಿ ಇರ್ಬೇಕೆ, ಬೇರೆ ಚಿಂತೆ ನನಗೆ. ನನಗೆ ಯಾಕಪ್ಪ ಅಲ್ಲೇನೋ ಸರ್ 2 ಮಕ್ಳು ಇರ್ಬೇಕು, ನಂಗೆ ಯಾಕಪ್ಪ ಬೇರೆ ಸವಾಸ. 2 ಮಕ್ಳು ಇರ್ಬೇಕು, ನಂಗೆ ಯಾಕೆ ಬೇರೆ ಸವಾಸ. ಬೇಕಾದ್ರೆ ಅವ್ನು ಬೇಕಾದ್ರೆ ಹೇಳಿ, ಅವ್ನು ಮಾತಾಡೋದು ತಪ್ಪೈತೆ. ಒಮ್ಮೆಗೆಲ್ಲ ಟ್ರೈ ಮಾಡ್ತಾನೆ ಪಾಪ. ಇಲ್ಲಿ ಇಲ್ಲೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಹುಡುಗಿ ಸಿಕ್ತಿಲ್ಲ ಅಂದ್ಬಿಟ್ಟು ಒಮ್ಮೆಗೆಲ್ಲ ಟ್ರೈ ಮಾಡ್ತಾನೆ. ಪಾಪ ಎಲ್ಲ ಸ್ಕಿಪ್ ಮಾಡ್ತಾರೆ. ನಮಗೆ ಯಾಕನ ಶುಗರ್ ಬರುತ್ತೆ. 2 ಅಲ್ಲ 3 ಅಣ್ಣ ಸ್ಟ್ರಾಂಗ್ ಆಗಿರಲಿ ಮಾತ್ರ. ಸಂಜಯ್ ನಾವು ಹಂಗೇನೆ, ನಮ್ದು ಬ್ಲಾಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಂಥ ಜಾಕೆಲ್ಲ ಬಂದ್ಬಿಟ್ರೆ. ಲಾಗ್ ಮಾಡ್ತಾನೆ ಕೇಳೋಣ. ಕಣ್ಣಿಗೆ ಹತ್ರ ಇಟ್ಕೊಂಡು ಏನ್ ನೋಡ್ತಿದ್ಯಾ ಅಂತ ಅಣ್ಣ. ಕಣ್ಣಿಗೆ ಹತ್ರಕ್ಕೆ ಇಟ್ಕೊಂಡು ಏನ್ ನೋಡ್ತಿದ್ಯಾ ಅಂತ. ಏನಿಲ್ಲ. ನಾನು ಬುಲಾರ ಗಾಡಿಲೆಲ್ಲ ಬಂದ್ರೆ ಇಲ್ಲೇ ನಿಲ್ಸಿ ನೋಡಪ್ಪ. 2.0 AC ಗಾಡಿ ಬಿದ್ದು TN. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಚಳಿ ಆಯ್ತೈತೆ. ಇವ್ನು ಸ್ವೆಟ್ರ್ ಹಾಕೊಂಡು ಕೂಡ ಚಳಿ ಅಂತಾನೆ. ನಾವು ನೋಡಿ ಬರೀ ಮಾಮೂಲಿ ಸೇಟಲ್ಲಿ ಇದೀವಿ. ನಾವ್ ಹೆಂಗೆ ಹೇಳ್ಬೇಕು ಮತ್ತೆ. ಬೆಳಗ್ಗೆ ಬೇವು ಕಟ್ಟಿದ ಅಲ್ಲೂ ಚೆನ್ನಾಗಿರುತ್ತೆ. ನಿಜಲ್ಲ ಬೈಕ್ ಆಗಿರುತ್ತೆ ಲಿಂಗ ಗೊತ್ತಿಲ್ಲ. ಮನೆ ತರ್ತೀನಿ ಮಗ. ಬಿಸ್ಕೆಟ್ ತಗೊಂಡು ಹಂಗೆ 1 ಚೆನ್ನಾಗಿರೋದು ಆ ಕಡೆ. ಇದು ಯಾವ್ದಾಯ್ತು ಅಂತಾರೆ. 4 ಎತ್ಕೊಬಿಡು, ನಮ್ಗೆ ಬೇಕಾಗುತ್ತೆ. ಏನು ಎಷ್ಟು ಸಳಿ ಇದೈತೆ ಮರ. ಒಂದು ಬಿದ್ದಾಯ್ತು ಅದ್ರ ಲೆಕ್ಕದ. ಒಂದು ಬಿದ್ದಾಯ್ತು ಅದ್ರ ಕೊಡ್ತೀನಿ. ಇನ್ನೊಂದು ತಗೋ. ಟೋಟಲ್ 5 ಬಿಸ್ಕೆಟ್ ಅಣ್ಣ. ಯಾವ್ದು ನಾಯಿ ಇದ್ರೆ ಹಾಕ್ಬಿಡು ಮಗ. ಅಲ್ಲೈತೆ ವೇಸ್ಟ್ ಮಾಡೋ ಬರ. ಬಾರ ತಿನ್ಬಾರ. ಎದುರು ನೋಡೋದು ನೀನ್ ಕಂಡ್ರೆ ನಾಯೇನು ಎದುರಂಗ ಆಗ್ಬಿಟ್ಟೈತಲ್ಲ. ಅಷ್ಟೊಂದು ಹವ ಇಟ್ಟಿದೆಯಲ್ಲ ಸಂಜಯ್. ಕಿಶಮ್ಮ ತೊಳಿ ಸರಿ ಬೆಚ್ಚಿ ಕುತ್ಕೊಂಡ್ಬಿಟ್ಟಿದ್ದೀರಾ.
ತಗೊಳವಾ ನಾಚ್ಕೊಬೇಡ. ತಿನ್ನಲ್ಲ ಕಣೋ ಮನುಷ್ಯ. ಅಲ್ಲಿ ಬ್ಯಾಡ್ ಕಾಣೆ ಸುಮ್ಕೇರೆ ನನ್ನ ಮುದ್ದಿನ ರಾಣಿ ತಿನ್ನೋ. ವಾಶಮ್ ಇಲ್ಲ ಮುಂದೆಲ್ಲ ಹೋಗಂತ್ರಿ. ಸ್ಟ್ರಾಂಗ ಕಾಫಿ ಕೊಡ್ಬಿಟ್ರೆ ಈಗ ಗಗನಕ್ಕೆ ಕೊಟ್ಬಿಡ್ತೀನಿ. ಈಗ ಸ್ಟ್ರಾಂಗ್ ಕಾಫಿ ನಮ್ಮ ಮನೆಯವ್ರಿಗೆ ಹೆಂಗೆ ಸಪ್ಲೈ ಮಾಡ್ತಾ ಇದೀನಿ ಅಂದರೆ ಅವ್ಳಿಗೆ ಐರನ್ ಮಾಡಿದಾಗಿಂದ ಹಿಡಿದು ಇವಾಗ ಇಲ್ಲಿ ಗಂಟೆ ಸಪ್ಲೈ ಮಾಡ್ತಾ ಇದೀನಿ. ತೊಳಪ್ಪ ಕೈ ನಡೀತಾ ನಂಗೆ. ಏಯ್, ಪ್ರದೀಪ್, ಕೈ ನಡೀತೈತೆ, ನಿಜ ನಡೀತೈತೆ, ಆಕ್ಟಿಂಗ್ ಅಲ್ಲ ನಿಜ ನಡೀತೈತೆ. ಬಾ ಇಲ್ಲಿಗೆ. ಸರಿ ಕಾಫಿ ತಗೋತೀನಿ. ಹೆಂಗೈತೆ ಸಂಜೆ ಕಾಫಿ? ಚಳಿಗೋದಕ್ಕೆ ಅವಣ್ಣ ಹೇಳ್ದಂಗೆ ಕುಡ್ದಂಗೆ ಬಿದ್ದೋಗ್ಬೇಕು ಅಂದ್ರು. ಕಳ್ದೋಗ್ಬೇಕು ಅಂದ್ರು ಅವ್ರು ಬಿದ್ದೋಗ್ಬೇಕು ಅಂದ್ರು. ಬರಪ್ಪ ಮಳೆ ನೆನಿಬೇಡ, ಶೀತ ಹಿಡಿದು ಬಿಡುತ್ತೆ. ನಮ್ಮ ಆಟೋ ಒಂಚೂರು ರೆಸ್ಟ್ ಕೊಡ್ಬೇಕು. ಆಯಿಲ್ ಚೆಕ್ ಮಾಡಿಲ್ಲ, ಈಗ ಚೆಕ್ ಮಾಡ್ತೀನಿ ಒಂಚೂರು ಇಂಜಿನು. ಇದಾದ್ಮೇಲೆ ಒಂದು ಇದೇ ಥರ ಒಂದು ಬುಲಾರ ಗಾಡಿ ಇತ್ತು 2.0, ದರಿದ್ರ ವರ್ಷ ಮಾರ್ಬಿಟ್ಟೆ. ಲೋನ್ ಕಟ್ಟಕ್ಕಾಗ್ದಾನೆ. ಏನು ಮಾಡೋದು, ನಮ್ಗೊಂದು ಟೈಮ್ ಬರುತ್ತೆ. ಮಾರಿದ್ರ ಕಣ ಮಾರ್ಬಿಟ್ಟೆ. ವಾ ನಡೀತಾ ಇದೀನಿ. ಕಾಫಿ ಇಟ್ಕೊಳಕ್ಕೆ ಆಯ್ತಲ್ಲ, ಅಷ್ಟು ಕೋಲ್ಡು. ಶೆಕೆ ಬೇಕೆ ತಡ್ಕೊತೀನಿ, ಸಡಿ ತಡ್ಕೊಳಕ್ಕಾಗಲ್ಲ. ಬನ್ನಿ ಕಾಫಿ ಟೀ ಬಿಸ್ಕೆಟು. ನಮ್ಮ ಮನೆ ಬೈತಾರೆ ಚಾರ್ಜ್ ಇಟ್ಕೊ ಅಂತ. ಸೀಟು ಕೇಬಲ್ ತಂದಿದ್ದೀನಿ. ನಮ್ಗೆ ಚಾರ್ಜರ್ ತಂದಾನೆ, ತಲೆ ಬಿಸಿಲ್ಲ. ಸೈಡ್ ಕಟನ್ ಇಲ್ದಾನೆ ನೋಡಿ, ಈ ಥರ ಮಾಡ್ಕೊಬಿಟ್ಟಿದ್ದೀನಿ ನಾನೇ. ಈ ಕಡೆ ಇತ್ತು ಬಟ್ ಈ ಕಡೆ ಇತ್ತಿಲ್ಲ. ರೆಡಿ ಮಾಡ್ಸದ ನನ್ನ ಗಾಡಿನ ಚೆನ್ನಾಗಿ ಏನಾರು ಇದಾಯ್ತು ಅಂದರೆ ಕಾಸು ಕೊಟ್ಟು ತೊಗೊಂಡಾಗ ಆರ್ಡ್ರ್ ಮಾಡಿಸ್ತೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು? ಹಾಂ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು? ಇಲ್ಲಿಂದ ಕುಣಿಗಲಿಂದ ಒಂದು 30 ಕಿಲೋಮೀಟರ್ ಇರಬೇಕು, 30-40 ಇರಬೇಕು. ಇನ್ನೊಂದು 70 75 70 ಕಿಲೋಮೀಟರ್ ಕಣ್ಣಿಗೆ ಕಾಣಾಗ ಬಂದಿ ನೋಡು. ಏನೋ ಗೊತ್ತಾಯ್ತಾ ಬಂದಿದ್ದು? ಗೊತ್ತಾಯ್ತಪ್ಪ ನಿಂಗೆ? ನಾನ್ ಚಳಿ. ನನಗೆ ಸಿಕ್ಕಾಪಟ್ಟೆ ಶೆಕೆ ಕಣ. ಕಾಫಿ ಕುಡಿಯೋಕೆ ಆಯ್ತಲ್ಲ. ನಿಂದೆ ನಮಗೆ ಹೊಟ್ಟೆ ಸಿದ್ದಿದಂತೆ ಅಲ್ಲೆಲ್ಲ ಇಡ್ಲಿ ಕೊಡಿಸ್ಬೇಕು. ಕಾಶ್ಮೀರ್ಗೆ ಹೋಗೋ ಲೆವೆಲಿಗೆ ರೆಡಿ ಆಗೋ ನಮ್ಮ ಮಗ ಸ್ವೆಟ್ರ್ ಗಿಟ್ರ್ ಹಾಕೊಂಡು. ಫೈನಲ್ ಆಗಿ ಕುಣಿಗಲಿಂದ ರೈಟಿಗೆ ಟರ್ನ್ ಮಾಡಿಕೊಂಡು ಸಿಂಗಲ್ ರೋಡ್ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 17 ಕಿಲೋಮೀಟರ್ ಐತಿ. ಉಳಿಯೂರ್ದುರ್ಗ ಬಿಟ್ಟು ಇನ್ನೂ ಮುಂದೆ ಹೋಗ್ಬೇಕು. ನನಗೆ ಸಡಿ ತಡ್ಕೊಳಕ್ಕಾಗ್ತಾನೆ ಈ ಥರ ವೇಸ್ಟಲ್ಲಿದ್ದೀನಿ. ಇನ್ನೂ ಉಳಿಯೂರ್ದುರ್ಗ 11 ಕಿಲೋಮೀಟರ್ ಐತೆ. ರೋಡ್ ಖಾಲಿಯಾಗೈತೆ, ಮಳೆ ಇಲ್ಲ. ನಮ್ಮ ಮನೆಯವರು ಮನೆ ಕಬಿಟ್ಟವ್ರು ನೋಡಿ. ಅವ್ರದ್ದೇ ಆರಾಮ್ ಜೀವನ. ನಮ್ ನೋಡಿ ಅಲ್ಲಿಂದ ಸ್ಟೇರಿಂಗ್ ಹಿಡ್ದಿರೋನು ಇನ್ನು ಗಾಡಿ ಎಲ್ಲಿ ಒಂದೇ ಸ್ಟಾಪು. ಟೀ ಅಲ್ಲಿ ಕಾಫಿ ಕುಡಿಯೋಕೆ ಒಂದು ಸ್ಟಾಪ್ ಕೊಟ್ಟು ಅಷ್ಟೇ. ಇನ್ನು ಗೌಡಿಗೆ ತಾಯಿನ ನೋಡೋಗಂಟು ಸ್ಟಾಪ್ ಕೊಡ್ಬಾರ್ದು ಅಂತ ಹೊಡಿತಾ ಇದ್ದೀನಿ ಗಾಡಿ. ಎಷ್ಟು ನಡನೋವಾಗುತ್ತೋ ಗೊತ್ತಿಲ್ಲ ನನಗೆ. ಸೊಂಟ ನೋವು. ನಮ್ಮ ಹುಡುಗನ ಅವಲಿಂದ ಪರದಾಡ್ಕೊಂಡು ನಿದ್ದೆ ಮಾಡೋಕ್ಕಾಗ್ತಾನೆ, ಒಡ್ಡಾಡ್ಕೊಂಡು ಕುಂತವನೆ ಅಡ್ಜಸ್ಟ್ ಮಾಡಿಕೊಂಡು. ಏನೂ ಮಾಡೋಕ್ಕಾಗಲ್ಲ. ಕಷ್ಟದಲ್ಲಿ ಹೋದ್ರೇ ಸುಖ. ನೋಡೋದ ಬೆಂಕಿ ಹಾಕ್ಬಿಟ್ಟವ್ರೆ. ಇನ್ನು ಹುಲಿಯೂರ್ದುರ್ಗ 11 ಕಿಲೋಮೀಟರ್ ಐತೆ. ಹುಲಿಯೂರ್ದುರ್ಗ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ಲ. ನಮ್ಮ ಗಗನ ಕರ್ಕೊಂಡೋಗ ತುದಿಲ್ ಬಿಟ್ಬಿಡೋಕೆ ಹೊಂಟಿಲ್ಲ. ಇಲ್ಲಿ ಯಾವ್ದೋ ದೇವಸ್ಥಾನ ಇದೆ ಮಗ. ನೋಡಿ ಆದ್ಮೇಲೆ ನನ್ನ ಗಂಡು ಹೆಂಗಾಗೈತೆ. 155 ಕಿಲೋಮೀಟರ್ ಓಡಿಸಿದ್ದೀನಿ. ಆಟೋ ಓಡಿಸಿರೋದು ಒಂದು ಟೈಮಲ್ಲಿ 400 ಕಿಲೋಮೀಟರ್ ಗಂಟನೂ ಓಡಿಸಿದ್ದೀನಿ. ಆದರೂ ಅವಾಗ ಒಂಚೂರು ಸಿಪ್ಪೇಜ್ ಆಗ್ತಿದ್ದ. ಇದಕ್ಕೆ ಡೈಲಿ ಸಿಟಿ ಓಡಿಸೋರಿಗೆ ಆಟೋ ತೊಗೊಂಡು ಈಗ ಹೊರಗಡೆ ಬಂದ್ಬಿಟ್ರೆ ಮಗ ಕೆರಡ ಇದು ಮಾಡೋ ಕೆರಡ ಹಾಕು. ನೋಡಿ ಮದ್ದೂರು ಇನ್ನೊಂದು 24 ಕಿಲೋಮೀಟ್ರು. ಮೈಸೂರು 89, ಮಳವಳ್ಳಿ. ಆಟೋದಲ್ಲಿ ಆಲ್ರೌಂಡ್ ಹೊರಬಿಡೋಣ ಅನಿಸುತ್ತೆ, ಆದರೆ ಬೇಡ. ಈಗಲೇ ಸೊಂಟ ನೋವು ಸ್ಟಾರ್ಟ್ ಆಗಿದೆ. ಆದರೆ ಬೇಡ ಸೊಂಟ ನೋವು ಸ್ಟಾರ್ಟ್ ಆಗಿದೆ. ಆ ಲಾರಿಯನ್ನು ನೋಡಿ ಎದೆ ಮೇಲೆ ಬತ್ತವನೆ. ಬದುಕಬೇಕಂತ ನಮ್ಗೆ ಆಸೆ ಐತೆ ತುಂಬ. ಹಿಂಗೆ ಮಾಡಿಬಿಟ್ರೆ ನಮ್ಮ ಲಾರಿ ಡ್ರೈವರ್ಗಳು ಹೆಂಗೆ? ಯಾಕಂದ್ರೆ ನಾನು ಬಟ್ ಟಿಪ್ಪರ್ ಡ್ರೈವರು ಸ್ವಲ್ಪ ಅರ್ಜೆಂಟಲ್ಲಿ ಇರ್ತಾರೆ. ಮೆಟ್ರೋ ತಂದಿಲ್ಲ ಅಂತ ಪಾರ್ಟಿಗಳು. ಚೆನ್ನಾಗಿದೆ ಬೆಟ್ಟ. ಅಪ್ಪ ಬರ್ಬೇಕಾದ್ರೆ ಹೋಗೋದೇನಾ? ಹೋಗೋದಾ? ಹಾಂ, ಬೀಳೋಕ್ಕೆ ಚೆನ್ನಾಗಿದೆ. ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿದೆ, ಕೆಳಗಡೆ ಬೀಳೋಕ್ಕೆ ಚೆನ್ನಾಗಿದೆ.
ಏನೋ ಬ್ಲಾಗ್ ಮಾತಾಡಮ್ಮ. ಅಯ್ಯೋ ಗಾಡಿ ಓಡಿಸ್ತಾರ, ನಾನು ಗಂಟ್ಲು ಕೆಟ್ಟಿರೋದು, ನನಗೆ ಗಂಟ್ಲು ಹೋಯ್ತು ನಂದು. ಇರ್ಲಿ 2 ಎಪಿಸೋಡ್ ಮಾಡ್ತೀನಿ. ಕಾರಣ ಬಂದ ಎದೆ ಮೇಲೆ. ಕೊನೆಗೂ ಇನ್ನೊಂದು 5 ಕಿಲೋಮೀಟರ್ ಐತೆ. ಲೆಫ್ಟ್ ತಿರುಗಿದ್ರೆ ಗೌಡಗೆರೆ ಚಾಮುಂಡೇಶ್ವರಿ. ಅವ್ವ ಸುಸ್ತಾಗಾಯ್ತು ತಾಯಿ. ಬಂದು ಆಟೋದಲ್ಲಿ ಹೋಗ್ಬೇಕು. ಕೆಲವು ಬಸ್ ಇದಾವೆ, ಬಸ್ ಮಾಡೋದು ಎಲ್ಲ ಈ ಥರ ಆಟೋಗಳು. ಡೀಸೆಲ್ ಗಾಡಿ ಎಲ್ಲ ಕ್ಯೂ ಸಿಸ್ಟಮ್. ಬಸ್ಗಳು ಇದಾವೆ. ಬ್ಯಾಂಗ್ಳೂರ್ ಬೇರೆ ಆಯ್ತು. ಒಂದು ವರ್ಷ ಹತ್ತಿರ ಆಯ್ತು ನಾವು ಗೌಡಗೆರೆಗೆ ಬಂದು. ವರ್ಷ ಬಿಟ್ಟು ಬರ್ತಾ ಇದೀವಿ. ಇದು 2ನೇ ವರ್ಷ. ಸ್ವಲ್ಪ ವಿಡಿಯೋ ಶೇಕ್ ಬರುತ್ತೆ, ರೋಡ್ ಹಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹತ್ಮೇಲೆ ಬಸ್ ಸ್ಟ್ಯಾಂಡ್ ಮಗ. ಬಸ್ ಸ್ಟ್ಯಾಂಡ್ ಮೊದಲು ಹೊಸ ದಾರ ಹಾಕಿದ್ರು, ಈಗ ಒಂದ್ಸಲ ಪ್ಯಾರಾಗೇಟ್ ಹಾಕೋರೆ. ಅದೇ ಪ್ಯಾರಾಗೇಟ್ ಹಾಕೋರೆ. ನೆಕ್ಸ್ಟ್ ಟ್ರಿಪ್ ಬರೋತ್ತಿಗೆ ಬಸ್ ಸ್ಟ್ಯಾಂಡ್ ಆಗಿರುತ್ತೆ. ಹಾಡು ಮದುವೆ ಹಾಡು ಫೈನಲ್ ಆಗಿ ನಮ್ಮ ಆಟೋನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಹುಡುಗ ಬ್ಲಾಗ್ ಮಾಡಿಕೊಂಡು ನಮ್ಮ ಮನೆಯವರು ರೆಡಿ ಹಾಕ್ಕೊಂಡು ನಾವು ರೆಡಿ ಹಾಕ್ಕೊಂಡು ಜುಬ್ಬಾಗಿ ಬಯರ್ಸ್ಕೊಂಡು ಹೋಯ್ತಾ ಇದೀವಿ ತಾಯಿ ಹತ್ರ ನೋಡೋಕ್ಕೆ. ತಿಂಡಿ ತಿಂದಿಲ್ಲ. ತಿಂಡಿ ತಿನ್ನೋದ ಫಸ್ಟ್ ದರ್ಶನ ಮಾಡೋದ ಗೊತ್ತಿಲ್ಲ. ಏನು ಬ್ಲಾಗ್ ಮಾಡ್ತಿದ್ದಾರೆ? ನೀನೇನಪ್ಪ, ನೀನು ಕೋತಿ ಕುಣಿಸ್ತಿದೀಯ? ನೀನು ಬ್ಲಾಗೇ ಮಾಡ್ತಿರೋದು. ನೋಡಿ ಹೋಯ್ತಾ ಇದೀವಿ ತಾಯಿ ಗೌಡಗೆರೆ ಚಾಮುಂಡೇಶ್ವರಿಗೆ. ಹೋಯ್ತಾ ಇರೋದೇನು, ಇನ್ನೇನು ಒಂದು 10 ಹೆಜ್ಜೆ ಹಾಕೋದು, 20 ಹೆಜ್ಜೆ ಹಾಕಿದ್ರೆ ಅಲ್ಲೇ ತಾಯಿ ಕಾಣಿಸ್ತವೆ. ನೋಡಿ ಕಾಣ್ತಿದೆ ಅಲ್ಲಿ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ. ಇದು ನಾವು 2ನೇ ಟ್ರಿಪ್ ಬಂದಿರೋದು. ತಾಯಿ ಪದೇ ಕರ್ಸ್ಕೊಂಡ್ರೆ ಇನ್ನೂ ಖುಷಿ. ಫಸ್ಟ್ ಕೈ ತೊಗೊಂಡು ಕಾಯಲ್ಲಿ ತೊಳೆದು ಕೇಳಪ್ಪ ಅರ್ಕೆಗೆ. ಇವತ್ತು ಬಸವ ದಾಟಲ್ವಾ? ಇವತ್ತು ಬಸವ ದಾಟಲ್ಲ. ನಾಳೆ ಬರ್ತದೆ. ಇವತ್ತು ಬಸಪ್ಪ ದಾಟಲ್ಲ. ಇವೆಲ್ಲ ಅರ್ಕೆ ಕೈಗಳು. ನಾಗರ ಕೈ ಕೂಡ ನಾಗರ ಸ್ವಾಮಿಗೆ. ಶುಕ್ರವಾರ ಬಸಪ್ಪ, ಶುಕ್ರವಾರ ಬಸಪ್ಪ ಇವತ್ತಿರಲ್ಲ. ದಾಟಲ್ಲ. ತಾಯಿ ಎಷ್ಟು ಜನ ಅರ್ಕೆ ಕಟ್ಟಿದಾರೆ ನೋಡು. ಅಲ್ಲಪ್ಪ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡೋಳೆ. ನಮ್ಗೆ ಆ ಥರ ಯಾವಾಗ ಆಶೀರ್ವಾದ ಮಾಡ್ತಾಳೋ. ಇವತ್ತು ಅರ್ಕೆ ಕಟ್ತೀವಿ ನೋಡೋಣ. ಶ್ರೀ ಗಣಪತಿ ಸನ್ನಿಧಿ ಹೇಳ್ತಾರೆ. ಓಕೆ ಅಂದ್ರೆ ತಗೋಬೋದು, ಇಲ್ಲ